ಇದ್ದಾರಲ್ಲ ಸಾಕಷ್ಟು. ಆದರೆ ಒಂದು ಪಕ್ಷ ಕಟ್ಟುವಾಗ ಏನು ಬೇಕು ಏನು ಬೇಡ ಅನ್ನೋದು ಅವ್ರಿಗೇನು ತಿಳಿಸಿ ಹೇಳಬೇಕಾಗಿಲ್ಲ. ಆ ದಿಶೆಯಲ್ಲೇ ಅವರು JDS ಹೋಗ್ತಾ ಇರೋದು ಅದು ಸ್ವಯಂ ಕೃತಾಪರಾಧ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಇನ್ನು ಅಲ್ಲಿ ಹೋಗಿ ಎಷ್ಟು ಮಟ್ಟಿಗೆ ಅವ್ರು ಇದು ಮಾಡ್ತಾರೆ ಇಲ್ಲ, ಬಟ್ ತಮ್ಮ ಅಸ್ತಿತ್ವ ಉಳಿಸ್ಕೊಂಡು ಹೋಗ್ಬೋದು. ಮತ್ತು ಮುಂದಿನ ಎಲೆಕ್ಷನ್ದಲ್ಲಿ ಶಾಸಕ ಸ್ಥಾನ ಸಹಿತ ಉಳಿದು ಭಾಳ ಕಷ್ಟದ ಯತ್ನಾಳರು ಅಂತೇಳಿ ಈಗ ಅಲ್ಲಿಯ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಜನರ ಪರವಾಗಿ ಅಂತ ಹೇಳ್ಕೊಳ್ಳುವಂಥ ಮಾತುಗಳಿಲ್ಲ ಅವರು ಅನ್ನೋಂಥ ಮಾತು ಅವರೆಲ್ಲ ಹೇಳ್ಬೋದು. ನಾನು ಬಿಜಾಪುರದಲ್ಲಿ ಅಷ್ಟು ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ, ರೋಡ್ಗಳು ಮಾಡಿದ್ದೀನಿ, ಮತ್ತೇನೋ ಮಾಡೀನಿ ಅಂತೇಳಿ. ಅವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾವೆ. ಅದೇ ಕಾಲಕ್ಕೆ ಒಂದು ವಿಂಗನ್ನು ಪೂರ್ತಿಯಾಗಿ ವಿರೋಧಿಗಳು ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಇವ್ರು ಕೆಡವಲೇಬೇಕಾದ್ರೆ ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರಿಂದಾಗೆ. ಮತ್ತು ವಿಜಯಪುರದಲ್ಲೇ ಒಂದಿಷ್ಟು JDSದ ಬೇರುಗಳು ಇದ್ದಾವಿಲ್ಲ ಅಂತೆಲ್ಲ. ಅದಕ್ಕೆ ವಿಜಯಪುರದ ಶಾಸಕತ್ವ JDS ತುಳಿಸ್ಕೋಬೇಕು ಅನ್ನೋಂಥ ಹಂಬಲೂ ಇರ್ಬೋದು ಅವರೆಲ್ಲ. ಏನಾದರೂ ಆಗಲಿ, ಯಾಕಂದರೆ ಏನಾದರೂ ಪೋಸ್ಟ್ ಬೇಕು ಅವ್ರಿಗೆ, ಅದು ಆಗ್ಬೋದೇನೋ, ಏನಾದರೂ ಆಗಲಿ. ಬಟ್ನಲ್ಲ ಈ ಒಂದು ಇವತ್ತು ಯಡಿಯೂರಪ್ಪನ ವಿರೋಧಿಗಳಿಗೆ ಮಾತ್ರ ಶೋಕಾಚರಣೆ ದಿನ ಅಂತೇಳಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರ ರಾಜಕೀಯ ಬೆಳವಣಿಗೆಗೆ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಆಗ್ಯದ. ಇನ್ನೇನು ಮಾಡ್ತಾರೆ ನೋಡಿ ಎಲ್ಲರೂ ವೈಯಕ್ತಿಕವಾಗಿ. ಅಂತೂ ಇಂತೂ ಆ ಟೀಮ್ ಒಡೆದಂಗೆ ಆಯಿತು, ಬದುಕು ಸೇರಿಸಂಗೆ ಆಯಿತು ಅಂತ ಹೇಳ್ತಾ, ಮುಂದೇನು ಯತ್ನಾಳ ಮತ್ತು ಅವರ ಗ್ಯಾಂಗದ್ದು ಅಥವಾ ಅವರ ಸಂಗಡಿಗರದ್ದು ಅನ್ನೋದು ಇವತ್ತಿನ ಪ್ರಶ್ನೆ. ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅಂತ. ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.